ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಸ್ನೇಹಿತರೆ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. RRB ಬೆಂಗಳೂರು ಅಂದರೆ ರೈಲ್ವೆ ಇಲಾಖೆಯಲ್ಲಿ ಈ 22,000ಕ್ಕಿಂತ ಹೆಚ್ಚು ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಅರ್ಜಿಗಳ ಬಗ್ಗೆ ಸಾಕಷ್ಟು ಡೌಟ್ಸ್ಗಳಿರ್ತವೆ ನಿಮಗೆ. ಭಾಳಷ್ಟು ಜನ ಕಮೆಂಟ್ ಮುಖಾಂತರ ಕಳಿಸಿದ್ದೀರಾ. ಭಾಳಷ್ಟು ಜನ ವಾಟ್ಸಪ್ ಗ್ರೂಪಲ್ಲಿ ಕೂಡ ಮೆಸೇಜ್ ಹಾಕಿದ್ದಾರೆ, ಸರ್ ಅಪ್ಲಿಕೇಶನ್ ಹಾಕೋದು. ಕೆಲವೊಂದೆರಡು ಫೇಕ್ ವೆಬ್ಸೈಟ್ಗಳು ಬೇರೆ ಬಂದಿದ್ದಾವೆ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಎಷ್ಟು ಜಾಬ್ಗೆ ಕಾಲ್ಫರ್ ಆಗಿದೆ, ನಾನು ಈ ಹಿಂದೆ ಈ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಡೇಟ್ ಮೆನ್ಷನ್ ಮಾಡಲಿಲ್ಲ, ಎಷ್ಟು ಪೋಸ್ಟು ಯಾವ ಥರ ಅಂತೇಳಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಅದಾಗಿಯೂ ಕೂಡ ನಿಮಗೆ ಕೆಲವೊಂದು ಡೌಟ್ಗಳು ಇರ್ತೀವಲ್ಲ, ಆ ಉದ್ದೇಶಕ್ಕೆ ಡೌಟ್ ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಅಪ್ಲಿಕೇಶನನ್ನು ಫೇಕ್ ವೆಬ್ಸೈಟ್ಗಳಲ್ಲಿ ಹಾಕಕ್ಕೆ ಹೋಗಬೇಡಿ. ಅಮೌಂಟ್ ಕಟ್ ಆಗುತ್ತೆ, ಆದರೆ ಅಪ್ಲಿಕೇಶನ್ನು ಡನ್ ಆಗೋದಿಲ್ಲ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾವುದು ಫೇಕ್ ವೆಬ್ಸೈಟು, ಯಾವುದು ಒರಿಜಿನಲ್ ವೆಬ್ಸೈಟು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಹೇಗೆ ಫೀಸ್ನ ಪೇಮೆಂಟ್ ಮಾಡಬೇಕು, ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಷಯದ ಬಗ್ಗೆ ಮುಂದುವರಿಯೋಣ. ನಾನೀಗ ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು. ನೀವು ಗೂಗಲ್ ಓಪನ್ ಮಾಡಿದ್ರೆ, ನಿಮ್ಮ ಗೂಗಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನೀವು RRB ಬೆಂಗಳೂರು ಅಂತಲೇ ಟೈಪ್ ಮಾಡಿ. ಬೆಂಗಳೂರು ಅಂತ ಟೈಪ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇ ಆಪ್ಷನ್ನು RRB ಬೆಂಗಳೂರು ಅಂತ ಇದೆ ನೋಡಿ. http://www.rrbnc.gov.in ಅಂತ ಮೊದಲನೇ ಆಪ್ಷನ್ನು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಇದು ರಿಯಲ್ ವೆಬ್ಸೈಟು. ಈ ಥರ ಬಂದರೆ ಇದು ರಿಯಲ್ ವೆಬ್ಸೈಟ್ ಆಗಿರುತ್ತೆ. RRB ಬೆಂಗಳೂರು ನೋಟಿಫಿಕೇಷನ್ ನಂಬರ್ಸ್ ಎಲ್ಲ, ಆ್ಯಡ್ ನಂಬರ್ಗಳೆಲ್ಲ ಹಾಕಿದ್ದಾರೆ ನೋಡಿರಿ, ಯಾವ್ಯಾವ ಇದ್ದಾವೆ, ಯಾವ ಟೈಮ್ಗೆ ನೋಡಿರಿ. 2026 ಫೆಬ್ರವರಿ 5 ಲೇಟೆಸ್ಟ್ ಅಪ್ಡೇಟ್ಸು ಇದೆಲ್ಲ ಬರ್ತಿರುತ್ತೆ. ಇದು ಒರಿಜಿನಲ್ ವೆಬ್ಸೈಟು. ಇದ್ರ ಮುಖಾಂತರನೇ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರೋವಂಥದ್ದು. ನೋಡಿ ಇಲ್ಲಿ ಈ ಥರ ಬರುತ್ತೆ. ಇದರಲ್ಲಿ NTPC ಇದೆ, ಯಾವಾಗ ಎಕ್ಸಾಮ್ ಡೇಟ್ ಇದೆ, ಯಾವಾಗ ಎಕ್ಸಾಮ್ ಇರುತ್ತೆ, CBT ಟೆಸ್ಟಿಂದು ಡೀಟೇಲ್ಸು ಯಾವ ಬರುತ್ತೆ, ನೋಟಿಫಿಕೇಷನ್ ನಂಬರ್ ಸಮೇತ ಹಾಕಿರ್ತಾರೆ. ನಮಗೆ ಯಾವ ನೋಟಿಫಿಕೇಷನ್ ಬೇಕೋ ಅದನ್ನು ಓಪನ್ ಮಾಡಿ ನಾವು ನೋಡ್ಕೋಬೋದು. ಹಾಗಾಗಿ ಇದು ಒರಿಜಿನಲ್ ವೆಬ್ಸೈಟ್ ಆಗಿರುತ್ತೆ. ಇದ್ರ ವಿನಃ ಬೇರೆ ಯಾವುದಾದ್ರೂ ವೆಬ್ಸೈಟ್ಗಳಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ನೀವು ಏನಾದರೂ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ ಅಂದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಇದು ಡೈರೆಕ್ಟು RRB ಬೆಂಗಳೂರವ್ರದ್ದು RRB ವೆಬ್ಸೈಟ್ ಇದು. ಇದ್ರ ಮುಖಾಂತರ ನೀವು ಹಾಕಬೇಕಾಗಿರುತ್ತೆ. ನೋಡಿ ಈ ಥರ ಬರುತ್ತೆ ಸ್ನೇಹಿತರೆ. ಈ ಥರ ಅವರು ಇಲ್ಲಿವರೆಗೂ ಏನೇನು ಕಾಲ್ಫರ್ ಮಾಡಿದಾರೋ ಪ್ರತಿಯೊಂದು ನೋಟಿಫಿಕೇಷನ್ ಲಿಂಕ್ಗೂ ಕೂಡ ಇದರ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಇದನ್ನು ನೀವು ಮೊದಲು ನೋಡ್ಕೋಬೇಕು, ಇದು ಪಕ್ಕ ಇದೆಯಾ ಅಥವಾ ಇಲ್ವ ಅಂತ. ಬೇರೆ ಫೇಕ್ ವೆಬ್ಸೈಟ್ಗಳಲ್ಲಿ ಈ ಥರ ಎಲ್ಲ ಅಡ್ರೆಸ್ಸು ನಿಮಗೆ ಸಿಗೋದಿಲ್ಲ. ಇದನ್ನು ಕನ್ನಡದಲ್ಲಿ ಬೇಕಾದ್ರೂ ನೀವು ನೋಡ್ಕೋಬೋದು. ತೋರಿಸ್ತೀನಿ ನೋಡಿ, ಇಲ್ಲಿ ಕನ್ನಡದಲ್ಲಿ ನಿಂತಿದೆ. ಈ ಥರ ಕನ್ನಡದಲ್ಲಿ ಬರುತ್ತೆ. ಎಲ್ಲ ನೋಟಿಫಿಕೇಷನ್ನು ಇದರಲ್ಲಿದೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಇದರಲ್ಲಿ ನೋಡಿ, ಇಲ್ಲಿ ಇತ್ತೀಚಿನ ಸುದ್ದಿ, ರೀಸೆಂಟು ನೋಟಿಫಿಕೇಷನ್ಸು ಇವೆಲ್ಲ ಇದೆ ನೋಡಿ. ಇದರಲ್ಲಿ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳಿಗಾಗಿ ವಿವರ ಅಂತ ಇದೆ. ಇಂಗ್ಲೀಷು, ಹಿಂದಿಗಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇದೇ ಒಂದು ಡೈರೆಕ್ಟ್ ಅವ್ರದೇ ವೆಬ್ಸೈಟಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅರ್ಜಿ ಓಪನ್ ಆಗುತ್ತೆ. ನೋಡಿ ಇಲ್ಲಿ ತೋರಿಸಿದ್ದಾರೆ, ಬಿವೇರ್ ಆಫ್ ಫೇಕ್ RRB ವೆಬ್ಸೈಟ್ ಅಂತೇಳಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ತುಂಬ ವೆಬ್ಸೈಟ್ಗಳು ಫೇಕಾಗಿ ಬಂದಿದ್ದಾವೆ. ಸೊ ಈ ಥರದ್ದು ವೆಬ್ಸೈಟ್ಗಳು ನೋಡಿದಲ್ಲಿ ಫೇಕ್ ವೆಬ್ಸೈಟ್ ಎಷ್ಟು ಏನು ಬರುತ್ತೆ, RRBA ಅಪ್ಲೈ government.com ಅಂತ ಇರುತ್ತೆ. ಇದೆಲ್ಲ ಬರೋದಿಲ್ಲ. ಒರಿಜಿನಲ್ ವೆಬ್ಸೈಟು ಈ ಥರ ಇರುತ್ತೆ, RRBA ಅಪ್ಲೈ .gov.in ಅಂತ. ಬೇಕಾದರೆ ಹೆಲ್ಪ್ಲೈನ್ ನಂಬರಿಗೆ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು. ಹೆಲ್ಪ್ ಡೆಸ್ಕ್ ನಂಬರು ಕೊಟ್ಟಿದ್ದಾರೆ. ಈ ಥರ ಅವೇರ್ನೆಸ್ ಅವರೇ ಕೊಡ್ತಾ ಇದ್ದಾರೆ ನೋಡಿ. ಸುಮಾರಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ ಈ ವೆಬ್ಸೈಟಲ್ಲಿ ಹಾಕಕ್ಕೆ ಹೋಗಿ. ಫಸ್ಟ್ಗೆ ದುಡ್ಡು ಕೇಳುತ್ತೆ, ಬಟ್ ಆ ಥರ ಎಲ್ಲ ಹಾಕಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಒರಿಜಿನಲ್ ವೆಬ್ಸೈಟಲ್ಲಿ ಹಾಕಿ. ನೋಡಿ ಇಲ್ಲೇ ತೋರಿಸ್ತಿದ್ದಾರೆ
ಡೇಟ್ 31 ಜನವರಿ 2026 ನೋಟಿಫಿಕೇಷನ್ ರಿಲೀಸ್ ಆಗಿರ್ತಕ್ಕಂಥದ್ದು. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದು 2 ಮಾರ್ಚ್ 2026. ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚ್ 2ನೇ ತಾರೀಕು 1 ತಿಂಗಳು ಸಂಪೂರ್ಣವಾಗಿ ಕಾಲಾವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಅವಸರ ಮಾಡುವಂಥ ಅಗತ್ಯತೆ ಇರೋದಿಲ್ಲ. ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಈ ವೆಬ್ಸೈಟ್ ಬರಬೇಕು, ಒರಿಜಿನಲ್ ವೆಬ್ಸೈಟ್ ಇದು. ಇದನ್ನು ನೀವು ಇನ್ ಕೇಸ್ ಏನಾದರೂ ಮುಂಚೆ RRB ಬೆಂಗಳೂರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಅರ್ಜಿಯನ್ನು ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ವಿತ್ ಆಧಾರ್ ಅಂತ ಇದೆ, ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡಿ, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಹಾಕಿ ಅಥವಾ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿ OTP ಮೇಲೆ ಕ್ಲಿಕ್ ಮಾಡಿ OTPಯನ್ನು ಹಾಕಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಈ ಥರ ಇಲ್ಲಿ ಲಾಗಿನ್ ಕೊಟ್ಟರೆ ನಿಮಗೆ ಡೈರೆಕ್ಟು ನೀವು ಮೇಯ್ನ್ ವೆಬ್ಸೈಟಿಗೆ ಹೋಗ್ತೀರ. ಅಥವಾ ನೀವೇನಾದರೂ ಹೊಸಬ್ರಾಗಿದ್ದರೆ ಇಲ್ಲೇ ಕೊಟ್ಬಿಡಿ, ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆಯಲ್ಲ ಇಲ್ಲೇ ಕೊಟ್ಬಿಡಿ. ನೋಡಿ ನೋಟಿಫಿಕೇಷನ್ ತೋರಿಸುತ್ತೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಅಕೌಂಟ್ ಎನಿ CN ಇಶ್ಯೂಡ್ ಬೈ RRB 2024 ಅಥವಾ 24 ಎರಡನೇ ಸಾಲಲ್ಲಿ ನೀವು ಯಾವುದ್ರಲ್ಲಿ ಅಪ್ಲಿಕೇಶನ್ ಹಾಕಿದರೂ ಕೂಡ ಅದೇ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಂತ ತೋರಿಸ್ತಿದೆ. ಓಕೆ ಡನ್ ಕೊಟ್ಟೋಣ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲು ಇಂಡಿಯಾ ಅಂತೇಳಿ ಫುಲ್ ನೇಮು ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ತೋರಿಸಿದೆ ನೋಡ್ರಿ. ಮೆಟ್ರಿಕ್ಯುಲೇಷನ್ 10th ಕ್ಲಾಸ್ ಸರ್ಟಿಫಿಕೇಟ್ ಅಥವಾ ಮಾರ್ಕ್ ಶೀಟಲ್ಲಿ ಏನಿರುತ್ತೋ ಅದ್ರ ಪ್ರಕಾರನೇ ಹೆಸರಿರಬೇಕು. 2 ಸಲ ಹಾಕ್ಬೇಕು ಎಲ್ಲದನ್ನು. ಹೆಸರು ಹಾಕಿದ ಮೇಲೆ ನೆಕ್ಸ್ಟು ಅದನ್ನು ರೀಟೈಪ್ ಮಾಡಬೇಕು ಕರೆಕ್ಟಾಗಿದೆಯಲ್ಲ ಅಂತೇಳಿ. ಡೇಟ್ ಆಫ್ ಬರ್ತು ಅಷ್ಟೇ, ಜೆಂಡರು ಅಷ್ಟೇ, ತಂದೆ ಹೆಸರು ಅಷ್ಟೇ, ಎಲ್ಲ 2 ಸಲ ಎಂಟ್ರಿ ಮಾಡಬೇಕು. ಕಾಂಟ್ಯಾಕ್ಟ್ ನಂಬರು, ಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಮೇಲ್ ಹಾಕಿ, ಮೇಲ್ಗೆ OTP ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು, ವೆರಿಫೈ ಮಾಡಬೇಕು. ನಂತರ ಮೊಬೈಲ್ ನಂಬರ್ ಹಾಕಬೇಕು, ಆಮೇಲೆ OTP ಬರುತ್ತೆ, ಮೊಬೈಲ್ ನಂಬರ್ನ ವೆರಿಫಿಕೇಷನ್ ಮಾಡಬೇಕು. ಎಲ್ಲ ಆದ ನಂತರ ನಿಮ್ಮದೇ ಆದಂಥ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ, ನಾನು ಎಕ್ಸಾಂಪಲ್ ಪಾಸ್ವರ್ಡ್ ಕೊಡ್ತೀನಿ. ಕ್ಯಾಪಿಟಲ್ಲು 1 ಲೆಟ್ರ್ ಇರಲಿ, ಒಂದು 4 ಸ್ಮಾಲ್ ಲೆಟ್ರ್ ಇರಲಿ, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಅಟ್ಟು #, ಈ ಥರದವು ಯಾವುದಾದ್ರೂ ಒಂದಿರಲಿ, ಒಂದು ನಂಬರ್ಸ್ ನಿಮ್ಗೆ ಯಾವ ಥರ ಬೇಕೋ ಫಸ್ಟ್ ಬೇಕಾದ್ರೂ ಹಾಕೋಬೋದು, ಲಾಸ್ಟ್ ಬೇಕಾದರೂ ಹಾಕೋಬೋದು. ಒಂದು ಕ್ಯಾಪಿಟಲ್ ಲೆಟ್ರ್ ಇರಲಿ, ಅಟ್ಲೀಸ್ಟು ಒಂದಕ್ಕಿಂತ ಜಾಸ್ತಿ ಬೇಕಾದ್ರೂ ಇಟ್ಕೋಬೋದು, ತೊಂದರೆ ಇಲ್ಲ. ಒಂದಂತೂ ಕ್ಯಾಪಿಟಲ್ ಲೆಟರ್ ಇರಬೇಕು, ಮಿಕ್ಕಿರೋದು ಸ್ಮಾಲ್ ಲೆಟ್ರಲ್ಲೂ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟ್ರ್ ಇರಬೇಕು, ಜೊತೆಗೆ ನಂಬರು ಇರಬೇಕು. ಈ ಥರ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಮಿನಿಮಮ್ ಒಂದು 6 ರಿಂದ 8 ಅಕ್ಷರ ಬರೋ ಥರ ನೀವು 2 ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಸಲ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ನಾನು ರೋಬೋಟ್ ಅಲ್ಲ ಅಂತೇಳಿ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ನೀವೇನು ಮಾಡ್ಬೇಕು, ಇಲ್ಲಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ರಿಯೇಟ್ ಮಾಡಿದ್ರೆ ನಿಮ್ಮದು ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅದೇ ನಿಮ್ಮ ಯೂಸರ್ ID ಆಗಿರುತ್ತೆ. ಅದ್ರ ಮುಖಾಂತರನೂ ಲಾಗಿನ್ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ಬೇಕಾದರೂ ಲಾಗಿನ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದು ಒರಿಜಿನಲ್ ವೆಬ್ಸೈಟು. ಅರ್ಥ ಆಗಿದೆ ಅನ್ಕೋತೀನಿ. ಮೊದಲು ರೈಲ್ವೆ ಅಪ್ಲಿಕೇಶನಲ್ಲಿ ಏನಾಗುತ್ತೆ, ಕೆಲವೊಂದು ಫೇಕ್ ವೆಬ್ಸೈಟಲ್ಲಿ ಫಸ್ಟೇ ಫೀಸ್ ಕೇಳುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಮೊದಲು ಫೀಸ್ ಕೇಳಿದ್ರೆ ಅದು ವೆಬ್ಸೈಟು ಫೇಕ್ ಇದೆ ಅಂತ ಅರ್ಥ. ನಿಮ್ಮದು ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟಾಗಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಟೆಪ್ಪಲ್ಲಿ ನಿಮಗೆ ಅಮೌಂಟನ್ನು ಕೇಳಿದ್ರೆ ಅದು ಒರಿಜಿನಲ್ ವೆಬ್ಸೈಟ್ ಆಗಿರುತ್ತೆ. ಆವಾಗ ಅಮೌಂಟ್ ಪೇ ಮಾಡಿ ನೀವು ಮೈ ಅಪ್ಲಿಕೇಶನ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟೌಟನ್ನು ತೆಗಿಬೋದು. ಇದು ರಿಯಲ್ ವೆಬ್ಸೈಟ್ ಆಗಿರುತ್ತೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಿಮ್ಗೇನಾದರೂ ಡೌಟ್ ಇದ್ದು, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ವಿಡಿಯೋ ಬೇಕು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಸ್ನೇಹಿತರೆ, ಖಂಡಿತವಾಗಿಯೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಸಂಪೂರ್ಣವಾಗಿ ಒಂದು ಅಪ್ಲಿಕೇಶನನ್ನು ಹಾಕಿ ಯಾವ ರೀತಿ ಆಗಬೇಕು ಅಂತೇಳಿ ಅದನ್ನು ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಮನಸ್ಸು ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಯಾವತ್ತೂ ಪೂರ್ತಿ ನೋಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ. ಸುಮಾರು ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಹೆಲ್ತು ಮತ್ತು ಪರ್ಸ್ನಲ್ ಪ್ರಾಬ್ಲಮ್ ಸಮಸ್ಯೆ ಇರೋದ್ರಿಂದ ಇದನ್ನು ನಾನು ಆ್ಯಕ್ಚುಲಿ 31ನೇ ತಾರೀಕು ವಿಡಿಯೋ ಮಾಡಬೇಕಂತೇಳಿ ತುಂಬ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ಹಿಂದೆ ಮಾಡಿರೋ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ನಿಮಗೆ, ನೆಕ್ಸ್ಟ್ ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ. ದಯವಿಟ್ಟು ಬೇಜಾರಾಗಬೇಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳು, ನಮ್ಮ ವ್ಯೂವರ್ಸ್ಗಳು ಯಾರೂ ಬೇಜಾರಾಗೋಕ್ಕೆ ಹೋಗಬೇಡಿ. 2 ದಿನ 3 ದಿನ ಅಲ್ಲ 5 ದಿವಸ ಲೇಟ್ ಆಗಿದೆ. ಹಂಗಾಗಿ ನಾನು ನಿಮ್ಮಲ್ಲಿ 5 ದಿನ ಲೇಟ್ ಆಗಿರೋದಕ್ಕೆ ಕ್ಷಮೆ ಕೇಳ್ತಾಯಿದ್ದೀನಿ. ಹಾಗೆ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಪೋಸ್ಟ್ ಆಫೀಸ್ GDS
ಅದಕ್ಕೂ ಕೂಡ ಸೇಮ್ ಡೇಟಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದೆ, ಆಲ್ರೆಡಿ ಓಪನ್ ಇದೆ, ಹಾಕ್ಬೋದು. ಅದು SC ST ಮತ್ತು ಲೇಡೀಸು ಇವ್ರಿಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಜನರಲ್ಲು ಅನ್ರಿಸರ್ವ್ಡ್ ಕ್ಯಾಟಗರಿಯವ್ರಿಗೆ ಮಾತ್ರ ಜೆಂಟ್ಸ್ ಅವ್ರಿಗೆ 100 ರೂಪೀಸ್ ಚಾರ್ಜಸ್ ಇರುತ್ತೆ. ಇದ್ರದ್ದು ಚಾರ್ಜಸ್ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. 250 + 500 ಇರುತ್ತೆ. ಅಂದರೆ ನಿಮಗೆ ಮೀಸಲಾತಿ ಕೂಡ ಇರುತ್ತೆ ಇದರಲ್ಲಿ. ಆ್ಯಂಡ್ ಮಿನಿಮಮ್ ಏಜು 18 to 35 ಇದೆ. ಅದರೊಳಗಡೆ ಅಪ್ಲಿಕೇಶನನ್ನು ಹಾಕ್ಬೋದು. SC ST ಕ್ಯಾಟಗರಿಯವರಿಗೆ ರಿಸರ್ವೇಷನ್ ಇದ್ದೇ ಇರುತ್ತೆ. ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪಾಸನ್ನು ಕ್ಲಿಕ್ ಮಾಡಿ ನಿಮಗೆ ಉಚಿತವಾಗಿ ಬೇರೆ ಸೆಂಟ್ರಲ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಅವಕಾಶಕ್ಕೆ ಫ್ರೀಯಾಗಿ ನಿಮಗೆ ಪಾಸ್ ಕೊಡ್ತಾರೆ. ಹಾಗಾಗಿ ಅದೊಂದು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ನಂಬರನ್ನು ತಪ್ಪದೆ ಮರೀದೆ ಪಾಸ್ಬುಕ್ ಡೀಟೇಲ್ಸನ್ನು ಹಾಕಿ, ಕ್ಯಾಂಡಿಡೇಟ್ದು ಹಾಕಿ, ಬೇರೆಯವ್ರದ್ದು ಹಾಕೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಫಸ್ಟು ರೌಂಡಲ್ಲಿ ನೀವು ಸೆಲೆಕ್ಟ್ ಆದರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಫೀಸು ವಾಪಸ್ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಿಮ್ಮ ಅಕೌಂಟ್ ನಂಬರನ್ನೇ ಹಾಕಿ, ಬೇರೆದು ಹಾಕೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.